ಸೊ ಕಳೆದ ವಿಡಿಯೋದಲ್ಲಿ ಸೇಫ್ಟಿ ಇಂಪಾರ್ಟೆಂಟಾ ಅಥವಾ ಮೈಲೇಜ್ ಇಂಪಾರ್ಟೆಂಟಾ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಅಂತ ವಿಡಿಯೋ ಮಾಡಿದ್ದೆ. ಸೊ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡೋದು ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಒಂದು ಕಾರ್ನ ಚೂಸ್ ಮಾಡಬೇಕಂದ್ರೆ ಯಾವ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಯೋಚನೆ ಮಾಡಿ ಕಾರನ್ನು ಚೂಸ್ ಮಾಡಬೇಕು, ಯಾವ ಕಾರ್ಗಳು ಯಾವ ಟೈಮ್ಗೆ, ಯಾವ ಸಿನಾರಿಗೆ, ಯಾವ ಥರ ಪರ್ಸನ್ಸ್ಗೆ, ಯಾವ ಲೊಕೇಶನ್ಗೆ ಸೂಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ NCR ಲಿಮಿಟ್ಸ್ ಅಂದರೆ ದೆಹಲಿ, HR ಮತ್ತು UK, ಪಂಜಾಬ್ ಈ ಥರ ಗಾಡಿಗಳನ್ನ ತೊಗೋಬೇಕು ಅಂತಿದ್ದವರು ಕಾಂಟ್ಯಾಕ್ಟ್ ಮಾಡಿ. ಕಾರ್ನ ತೊಗೊಳ್ಬೇಕು ಅಂತ ನಮಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ಬರುತ್ತೆ. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ಗೆ ಈ ಮದುವೆ ಮಾಡ್ಕೊಳ್ಳೋದು ಮತ್ತು ಕಾರ್ ತೊಗೊಳ್ಳೋದು, ಒಂದಷ್ಟು ಬಂಗಾರನ ಸೇಫ್ಟಿಯಾಗಿ ಇಡೋದು, ಅಕೌಂಟಲ್ಲಿ ಒಂದು 50 ಲಕ್ಷ ಇಡೋದು, ಇದೆಲ್ಲ ಒಂದು ಸಾಧನೆ. ಆ ಸಾಧನೆ ಶಿಖರಗಳಲ್ಲಿ ಇದು ಕೂಡ ಒಂದು ಕಾರ್ ತೊಗೊಂಡ್ರೆ ಲೈಫ್ ಸೆಟಲ್ ಅಂತ ಅರ್ಥ. ಹಾಗಂದು ಮಾತ್ರಕ್ಕೆ ತೊಗೊಂಡಿದ್ದ ತಕ್ಷಣ ನಮಗೆಲ್ಲ ಸೆಟ್ಟಲ್ಲ ಅಥವಾ ತೊಗೊಂಡಿದ್ದು ನಮ್ಮ ಸೂಪರ, ತೊಗೊಂಡ ಮೇಲೆ ಏನು ತೊಗೊಳ್ಳೋ ಟೈಮಲ್ಲಿ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಯೋಚನೆ ಮಾಡಬೇಕಾದ್ರೆ ಫಸ್ಟು ಎಲ್ಲಿಂದ ಬರುತ್ತೆ ಅಂದರೆ ಪಾರ್ಕಿಂಗಿಂದ ಬರುತ್ತೆ. ಸೊ ಫಸ್ಟ್ ನೀವು ಯೋಚನೆ ಮಾಡಿ, ಕಾರ್ನ ತಂದ್ಮೇಲೆ ಎಲ್ಲಿ ನಿಲ್ಲಿಸ್ತೀರಾ. ಸೊ ನಿಮ್ಮನೆ ಹತ್ರ ನಿಲ್ಲಿಸೋದಕ್ಕೆ ಚೆನ್ನಾಗಿದೆ ಜಾಗ ಅಥವಾ ಪರ್ಯಾಯವಾಗಿ ಅದನ್ನು ಜಾಗಗಳು ಇದೆಯಾ, ಇನ್ಸೈಡ್ ಪಾರ್ಕಿಂಗಾ, ಔಟ್ಸೈಡ್ ಪಾರ್ಕಿಂಗಾ, ಅದನ್ನು ಯೋಚನೆ ಮಾಡಿ. ಔಟ್ಸೈಡ್ ಪಾರ್ಕಿಂಗ್ ಅಂದರೆ ನಮಗೆ ಗೊತ್ತಿರೋ ಈ ಧೂಳು ಪ್ರದರ್ಶನೆಯಲ್ಲಿ ನಮ್ಮ ಕಲರೇ ಹೊರಟೋಗಿರ್ತದೆ. ಇನ್ನು ಗಾಡಿ ಕಲರ್ ಕೇಳಲೇಬೇಡಿ. ನೀವೇನೇ ಟೆಫ್ಲಾನ್ ಕೋಟಿಂಗ್ ಮಾಡಿ, ರಬ್ಬಿಂಗ್ ಪಾಲಿಷ್ ಮಾಡಿ ಅಥವಾ ಗ್ರಾಫೆನ್ ಏನು ಹಾಕ್ಸಿದ್ರು ಕೂಡ ಗಾಡಿ ಬಹಳ ಬೇಗ ಧೂಳು ಹಿಡಿಯೋದು ಚಾನ್ಸಸ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಾರ್ಕಿಂಗು, ಗಾಡಿ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಇದನ್ನೇ ಯೋಚನೆ ಮಾಡಿ. ಆ್ಯಂಡ್ ನೆಕ್ಸ್ಟು ಬಂದು ಗಾಡಿ ತೊಗೊಂಡ್ಮೇಲೆ ಗಾಡಿನ ರನ್ ಮಾಡಬೇಕು. ಸುಮ್ಮನೆ ತೊಗೊಂಡು ಶೋಕಿಗೋಸ್ಕರ ಅಥವಾ ಬಿಲ್ಡಪ್ಗೋಸ್ಕರ ತೊಗೊಂಡು ಇಟ್ಕೊಳ್ಳೋಕೆ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಕಾರ ತಯಾರಿಸೋದಾಗಲಿ, ಬೈಕ್ನ ತಯಾರಿಸೋದಾಗಲಿ ಓಡೋದಕ್ಕೆ ನಿಲ್ಸೋದಕ್ಕಲ್ಲ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಅದರಲ್ಲಿರುವಂಥದ್ದು ಎಲ್ಲ ಕೂಡ ಈಗ ಹಾರ್ಟ್ ಕೆಲಸ ಏನು, ಪಂಪ್ ಮಾಡೋದು, ಬ್ಲಡ್ನ ಪಂಪ್ ಮಾಡೋದು. ಕಣ್ಣಿನ ಕೆಲಸ ಕಣ್ಣನ್ನು ನೋಡೋದು ಕೆಲಸ. ಡೈಜೆಷನ್ ಸಿಸ್ಟಮ್ ಕೆಲಸ ನಮ್ಮ ಊಟನ ಡೈಜೆಷನ್ ಮಾಡೋದು. ಕಿಡ್ನಿದು ಕೆಲಸ ಫಿಲ್ಟ್ರೇಷನ್. ಹಾಗೆ ಕಾರ್ದು ಕೆಲಸ ಓಡೋದು. ಗಾಡಿ ಇರೋದೇ ಸ್ಪೀಡ್ ಓಡೋದಕ್ಕೆ. ಅದನ್ನು ಅರ್ಥ ಮಾಡಿಕೊಂಡು ಅದರದ್ದು ಅವಶ್ಯಕತೆ ಇದ್ದರೆ ಮಾತ್ರ ನೀವು ತೊಗೊಳ್ಬೇಕಾಗತ್ತೆ. ಸೊ ನೀವು ನಿಲ್ಲಿಸ್ತೀನಿ ಯಾವಾಗೂ 6 ತಿಂಗಳ ವರ್ಷಕ್ಕೆ ಓಡಿಸ್ತೀನಿ ಅಂದರೆ ದಯವಿಟ್ಟು ನೀವು ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಮೈಂಟೆನೆನ್ಸ್ ಜಾಸ್ತಿ, ನೀವು ನಿಲ್ಲಿಸಿದ್ರೇ ಬರೋದು. ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ನೀವು ಓಡ್ತಾ ಇದ್ದರೆ ಅದಕ್ಕೇನೊಂದು ಲೂಬ್ರಿಕೇಷನ್ ಬೇಕು, ಅದು ಗೊತ್ತಾಗ್ತಾ ಇರುತ್ತೆ, ಅದು ಆಟೋಮೆಟಿಕ್ಲಿ ರೀಸೈಕಲ್ ಆಗ್ತಾ ಇರುತ್ತೆ. ಮತ್ತು ನಮಗೂ ಕೂಡ ಬೇಗ ಮಾಡಿಸೋದು ಕೂಡ ಈಸಿ ಇರುತ್ತೆ. ಮೈಂಟೆನೆನ್ಸು ಆ್ಯಾವ್ರೇಜಾಗಿ ಏನು ಬರಬೇಕು ಅದೇ ಬರುತ್ತೆ. ಫ್ಯೂಯಲ್ ಒಂದು ಖರ್ಚಾಗುತ್ತೆ ಅಷ್ಟೇ. ಬಟ್ ನೀವು ನಿಲ್ಲಿಸಿದ್ರೆ ಫ್ಯೂಯಲ್ ಏನೋ ಇರುತ್ತೆ, ಬಟ್ ಬೇರೆ ಎಲ್ಲ ಆಯಿಲ್ಸ್ ಎಲ್ಲ ಡ್ರೈನ್ ಆಗ್ತಾ ಬರುತ್ತೆ, ಲೂಬ್ರಿಕೇಷನ್ಸ್ಗಳು ಡ್ಯಾಮೇಜಸ್ ಆಗ್ತಾ ಬರುತ್ತೆ, ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ಗಳು ಇನ್ನೂ ಬೇಗ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಮತ್ತು ಅದು ಯೂಸ್ಲೆಸ್. ಅಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ತಂದು ನೀವು ನಿಲ್ಲಿಸ್ತೀನಿ ಅಂದರೆ ಯೂಸ್ಲೆಸ್. ಅಕಸ್ಮಾತ್ ನೀವು ವಾರಕ್ಕೆ ಒಂದು ಸಲ ಮಾತ್ರ ಓಡಿಸ್ತೀನಿ, ಜಾಸ್ತಿ ನಿಮ್ಮದು ಯೂಸೇಜ್ ಇಲ್ಲ ಅಂತೇಳಿದ್ರೆ ನೀವು ಹೊಸ ವೆಹಿಕಲ್ ತೊಗೊಳ್ತಿದ್ರೆ ಸೊ ನೀವು ಪೆಟ್ರೋಲ್ ಇಂಜಿನ್ ಆಪ್ಷನ್ಗೆ ಹೋಗೋದು. ಅಥವಾ ಇವಾಗ ಹೈಬ್ರಿಡ್ ಟೆಕ್ನಾಲಜಿ ಕೂಡ ಇದೆ. ಅಂದರೆ ಅದರಲ್ಲೂ ಬ್ಯಾಟ್ರಿ ಇರುತ್ತೆ. ನೀವು ಲೈಟ್ ಫುಟ್ ಮೇಂಟೈನ್ ಮಾಡ್ಕೊಂಡು ಸಿಟಿನೆಲ್ಲ ಓಡಿಸ್ತಿರ್ಬೇಕಾದಾಗ, ಬ್ರೇಕಿಂಗ್ ಹಿಡಿದಾಗ ಅಥವಾ ಡೌನಲ್ಲಿ ಬರ್ತಿರ್ಬೇಕಾದಾಗ ನೀವು ಥ್ರಾಟಲ್ ಬಿಟ್ಟಾಗ ಅವೆಲ್ಲ ಆಟೋ ರೀಜನ್ರೇಟ್ ಆಗುತ್ತೆ. ಅದಕ್ಕೆ ನೀವು ಸಪ್ರೇಟ್ ಚಾರ್ಜಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಹೈಬ್ರಿಡ್ ಕೂಡ ಬರುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಒಂದು ಸ್ವಲ್ಪ ರೇಂಜ್ ಎನ್ಹ್ಯಾನ್ಸ್ ಆಗುತ್ತೆ. ಅಂದರೆ ನಿಮಗೆ ನಾರ್ಮಲ್ ಪೆಟ್ರೋಲ್ ಇಂಜಿನಲ್ಲಿ ಒಂದು 20 ಕಿಲೋಮೀಟ್ರ್ ಬರ್ತಿದೆ, ನಿಮಗೆ ಹೈಬ್ರಿಡ್ನಲ್ಲಿ ಇನ್ನೊಂದು 4-5 ಕಿಲೋಮೀಟ್ರ್ ನಿಮ್ಗೆ ಎಕ್ಸ್ಟ್ರಾ ಬರುವಂಥ ಚಾನ್ಸಸ್, ಸ್ಪೆಷಲಿ ಸಿಟಿನಲ್ಲಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ತೊಗೋಬೋದು. ಬಟ್ ನಿಮ್ದು ಯೂಸೇಜ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಡೀಸೆಲ್ ವೆಹಿಕಲ್ ಕೂಡ ಚೂಸ್ ಮಾಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ತುಂಬ ಬ್ರ್ಯಾಂಡ್ಸ್ಗಳಲ್ಲಿ ಡೀಸೆಲ್ ವೆಹಿಕಲ್ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ. ಈಗ ಹೊಸದಾಗಿ ಬಂದಿರೋಂಥ ಡಸ್ಟರ್ ಕೂಡ ಅದು ಸೂಪರಾಗಿದೆ ಗಾಡಿ. ಇಂಜಿನ್ ರಿಲೇಟೆಡ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ. ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಯೂಸೇಜ್ ಜಾಸ್ತಿ ಇದೆ. ಡೀಸೆಲ್ ವೆಹಿಕಲ್ ತೊಗೊಳ್ಳಿ, ಸ್ಪೆಷಲಿ ದೊಡ್ಡ ವೆಹಿಕಲ್ ತೊಗೊಳಿದ್ರೆ ಡೀಸೆಲ್ ತೊಗೊಳ್ಳಿ. ಬಟ್ ನೀವು ಚಿಕ್ಕ ವೆಹಿಕಲ್ ಕಾಂಪ್ಯಾಕ್ಟಾಗಿ ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಪೆಟ್ರೋಲ್ ಇಂಜಿನ್ ಅಟ್ ಪ್ರೆಸೆಂಟ್ ಈಗ ಸಿಚುವೇಷನ್ಗೆ ಪೆಟ್ರೋಲ್ ಅಥವಾ ಪೆಟ್ರೋಲ್ ಹೈಬ್ರಿಡ್ ಅಂದರೆ ಬ್ಯಾಟ್ರಿನಲ್ಲೂ ಕೂಡ ಇರುವಂಥ ಇನ್ಬಿಲ್ಟ್ ಬ್ಯಾಟ್ರಿ ಇರುವಂಥದ್ದು ಕೂಡ ನೀವು ತೊಗೋಬಹುದು. ನೀವು ಸಿಟಿಲಿ ಜಾಸ್ತಿ ಓಡ್ತೀರಾ, ಹೈವೇನಲ್ಲಿ ಜಾಸ್ತಿ ಓಡಿಸ್ತೀರಾ, ಅಥವಾ ಮಿಕ್ಸಲ್ಲಿ ಓಡಿಸ್ತೀರಾ, ಅಥವಾ ರಫ್ ಆ್ಯಂಡ್ ಟಫ್ ಇರೋ ರೋಡಲ್ಲಿ ಅಂದರೆ ಹಳ್ಳದಿಣ್ಣೆ ರೋಡಲ್ಲಿ ಅಥವಾ ಹಳ್ಳಿ ಮಾರ್ಗಗಳು ಜಾಸ್ತಿ ಓಡಿಸ್ತೀರಾ ಇದನ್ನ ಯೋಚನೆ ಮಾಡಿ. ನೀವು ಸಿಟಿ ಲಿಮಿಟ್ಸಲ್ಲಿ ಜಾಸ್ತಿ ಓಡಿಸ್ತಾ ಇದ್ದರೆ ಆದಷ್ಟು ಹ್ಯಾಚ್ ಬ್ಯಾಕ್ ಅಥವಾ ಮೈಕ್ರೋ SUV ಅಂತ ಏನು ಸೋಕಾಲ್ಡ್ SUVಗಳು ಬರುತ್ತಲ್ಲ, ಚಿಕ್ಕ ಗಾಡಿಗಳು, ಉದಾಹರಣೆಗೆ ಟಾಟಾ ಪಂಚ್ ಆಗಿರಬಹುದು, ನಿಸಾನ್ ಮ್ಯಾಗ್ನೆಟ್ ಆಗಿರ್ಬೋದು, ಕೈಗಾರ್ ಆಗಿರಬಹುದು, ಅಥವಾ ಈ ಚಿಕ್ಕ ಗಾಡಿಗಳು ಸ್ವಲ್ಪ ಹೈಟ್ ಆಗಿರುತ್ತಲ್ವ ಆ ಥರ ಗಾಡಿಗಳನ್ನ ನೀವು ಚೂಸ್ ಮಾಡಿದ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ಗೂ ಹೆಲ್ಪ್ ಆಗುತ್ತೆ, ಪಾರ್ಕಿಂಗಿಗೂ ಮತ್ತು ಮೈಲೇಜ್ಗೂ ಮೇಂಟೆನೆನ್ಸ್ಗೂ ಕೂಡ ಎರಡಕ್ಕೂ ಕೂಡ ನಿಮಗೆ ಕಂಫರ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೀವು ತೊಗೋಬೋದು. ಇವಾಗ ಹ್ಯಾಚ್ ಬ್ಯಾಕ್ ಕೂಡ ಟ್ರೆಂಡಿಂಗಲ್ಲಿಲ್ಲ. ಹ್ಯಾಚ್ ಬ್ಯಾಕ್ ಮತ್ತು ಸೆಡನ್ ಎರಡೂ ಕೂಡ ಆಲ್ಮೋಸ್ಟ್ ತುಂಬ ದೂರ ಹೊರಟೋಗಿದೆ. ಇರೋದರಲ್ಲಿ ಸುಜುಕಿನಲ್ಲಿ ಸ್ವಲ್ಪ ಹ್ಯಾಚ್ ಬ್ಯಾಕ್, ಸ್ಪೆಷಲಿ i20, i10 ಮತ್ತು ಸ್ವಿಫ್ಟು, ವ್ಯಾಗನರ್ ಈ 4 ಗಾಡಿಗಳು ಕಾಂಪ್ಯಾಕ್ಟ್
ಹ್ಯಾಚ್ ಬ್ಯಾಕಲ್ಲಿ ರನ್ನಿಂಗ್ ಇರೋವಂಥ ಗಾಡಿಗಳು ಅಷ್ಟೇ. ಬಟ್ ಅದನ್ನು ಕೂಡ ಸೇಲ್ಸ್ ಕಮ್ಮಿ ಕಂಪೇರ್ ಟು ಲಾಕ್ಡೌನ್ ಆಫ್ಟರ್ ಲಾಕ್ಡೌನ್ ಸ್ವಲ್ಪ ಸೇಲ್ಸ್ ಕಮ್ಮಿ ಇದೆ. ಸ್ವಲ್ಪ ಹೈಟ್ ಆಗಿರುವಂತಹ ಮೈಕ್ರೋ ಕ್ರಾಸ್ ಓವರ್ ಅಥವಾ ಮೈಕ್ರೋ SUVನ ನೀವು ತೊಗೊಳ್ಳೋದು ಬೆಸ್ಟ್ ಆಪ್ಷನ್. ಈಗ ಮೈಲೇಜ್ ಕೂಡ ಸಿಮಿಲರ್ ಬರುತ್ತೆ, ನಿಮಗೆ ಹ್ಯಾಚ್ ಬ್ಯಾಕ್ ಸಿಮಿಲರ್ ಬರುತ್ತೆ. ಸ್ವಲ್ಪ ಗ್ರೌಂಡ್ ಕ್ಲಿಯರ್ ಸ್ವಲ್ಪ ಚೆನ್ನಾಗಿರುತ್ತೆ. ಬೂಟ್ ಸ್ಪೇಸ್ ಎಲ್ಲ ಸೇಮ್ ಹ್ಯಾಚ್ ಬ್ಯಾಕೇ, ಅದು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಒಂದು ವೇಳೆ ನೀವು ಹೈವೇಗೆ ಹೋಗ್ತಿದ್ದೀರಾ, ಪ್ರಾಪರ್ ಹೈವೇಗೆ ಹೋಗ್ತಿದ್ದೀರಾ ಅಂದರೆ ನೀಟಾಗಿರುವಂಥ ರೋಡ್ಗಳಲ್ಲಿ ಹೋಗ್ತಿದ್ರೆ, ಸೊ ನಿಮಗೆ ಡಿಕ್ಕಿ ಸ್ಪೇಸು ಬೇಕು, ಒಂದು 5 ಜನ ಕಂಫರ್ಟಾಗಿ ಹೋಗಬೇಕು ಅಂತಿದ್ರೆ, ಸೊ ನೀವು ಸೆಡಾನ್ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿ ಇಟ್ಕೋಬಹುದು. ಆ್ಯಂಡ್ ನೀವು ಕ್ರಾಸ್ ಓವರ್ ಕೂಡ ತೊಗೋಬೋದು. ಕ್ರಾಸ್ ಓವರ್ ನೀವು XUV 700 ಕೂಡ ಇದೆ, ಬಜೆಟ್ ಜಾಸ್ತಿ ಇದೆ, ತೊಗೋಬೋದು. ಟಾಟಾ ಹ್ಯಾರಿಯರ್ ಇದೆ, ಅದು ಕೂಡ ಕಡಿಮೆ ಬಜೆಟ್ ಸಿಗುತ್ತೆ. ಟಾಟಾ ಸಫಾರಿ ಇದೆ, ಸ್ಕಾರ್ಪಿಯೋ ಇದೆ ಮಹೀಂದ್ರದು. ಸ್ಕಾರ್ಪಿಯೋದಲ್ಲಿ ಕ್ಲಾಸಿಕ್ಗಿಂತ ಸ್ಕಾರ್ಪಿಯೋ ಎನ್ ಅಂತ ಬರುತ್ತೆ, ಅದು ಇನ್ನೂ ಸೂಪರಾಗಿದೆ. ಅದರಲ್ಲೂ ಕೂಡ ಎಲ್ಲ ಫೀಚರ್, ಮಾಡರ್ನ್ ಫೀಚರ್ ಎಲ್ಲ ಕೂಡ ಬರುತ್ತೆ, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಹೊಂಡೆಯಲ್ಲೇ ಹಲ್ಕಜರ್ ಇದೆ, ಅದನ್ನು ನೀವು ಚೂಸ್ ಮಾಡ್ಬೋದು. XL6 ಇದೆ, ಅರ್ಟಿಗಾ ಇದೆ, ಈ ಥರ ಸಾಕಷ್ಟು ಕ್ರಾಸ್ ಓವರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನು ಸೆಡಾನಲ್ಲಿ ಕೂಡ ನೀವು ಹೋಂಡಾ ಸಿಟಿ ಇವಾಗ ತುಂಬ ಚೆನ್ನಾಗಿರೋದು ಬಿಟ್ಟಿದ್ದಾರೆ, ಅದನ್ನು ನೀವು ಟ್ರೈ ಮಾಡ್ಬೋದು. ವರ್ನ ಇದೆ, ಇನ್ನು ಫೋಕ್ಸ್ ವ್ಯಾಗನಲ್ಲಿ ಕೂಡ ಸಾಕಷ್ಟು ಗಾಡಿಗಳಿದೆ, ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಮಿಕ್ಸ್ಡ್ ಏರಿಯಾ ರಫ್ ಆ್ಯಂಡ್ ಟಫ್ ರೋಡ್ಗಳಿದೆ. ಒಂದು ಮಿಡ್ ಸೆಗ್ಮೆಂಟಲ್ಲಿ ಗಾಡಿನ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಈ ನೆಕ್ಸಾನ್, ಕ್ರೆಟಾ, ಡಸ್ಟರ್, ಇವಾಗ ಬಂದಿರೋ ಡಸ್ಟರ್, ಈ ಥರದ ಗಾಡಿಗಳು ನೀವು ಚೂಸ್ ಮಾಡ್ಬೋದು. ಇದು ನಿಮಗೆ ಎಲ್ಲ ಟೆರೆನ್ಸಲ್ಲಿ ಕೂಡ ಪರ್ಫಾರ್ಮೆನ್ಸ್ ಮಾಡ್ತೀವಿ. ನಿಮಗೆ ಸಿಟಿ, ಹೈವೇ ಮತ್ತು ರಫ್ ಆ್ಯಂಡ್ ಟಫ್ ರೋಡ್ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ಲೆವೆಲ್ಗೆ ಪರ್ಫಾರ್ಮ್ ಮಾಡುತ್ತೆ. ಬ್ರಿಜಾ ಇವೆಲ್ಲನೂ ಕೂಡ ಮಿಕ್ಸ್ಡ್. ಅದ್ರಲ್ಲಿ ಮೈಲೇಜು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಮೈಲೇಜು ಒಂದು ಲೆವೆಲಿಗೆ ಬರುತ್ತೆ, ಜೊತೆಗೆ ನಿಮಗೆ ಸೆಟ್ ಆಗುತ್ತೆ, ಎಲ್ಲ ಕಡೆಗೂ ಗಾಡಿ ಸೆಟ್ ಆಗುತ್ತೆ ಅದು. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಇದಿಷ್ಟು ಹೊಸ ಗಾಡಿಗಳಿಗಾಯಿತು. ಈಗ ನಿಮ್ಮದು ಹಳೆ ಗಾಡಿ, ಈಗ ನೀವೇನೋ ಯೂಸ್ಡ್ ವೆಹಿಕಲ್ ತೊಗೊಳ್ತಿರ್ಬೇಕಾದಾಗ ಸೊ ನೀವು ಯೋಚನೆ ಮಾಡಬೇಕಾಗಿರೋದು, ಎನಿ ಯೂಸ್ಡ್ ಕಾರ್ಸ್ ಏನಾದರೂ ಒಂದು ತರಲೇ ಇದ್ದೇ ಇರುತ್ತೆ. ಇದು ನಿಮ್ಗೆ ಫಿಕ್ಸ್ ಆಗಿಬಿಡಿ, ಏನಾದರೂ ಇದ್ದೇ ಇರುತ್ತೆ. ಸೊ ಯೂಸ್ಡ್ ಗಾಡಿ ಅಂದರೆ ಮಾರ್ತಿರೋವಂಥವನು ಚೆನ್ನಾಗಿ ಯೂಸ್ ಮಾಡಿರ್ತಾನೆ ಬಂದು, ಅಥವಾ ನಿಮಗೆ ತುಂಬ ರೇರು ಎಲ್ಲೋ ಒಂದೊಂದು ಗಾಡಿ ನಿಮಗೆ ಮಿಂಟ್ ಕಂಡೀಷನ್ ಗಾಡಿಗಳು ಸಿಗೋದು ತುಂಬ ಅಂದರೆ ತುಂಬ ಮರೀಚಿಕೆ. ಸರಿನಾ? ಮೊನ್ನೆ ಒಂದು ಗಾಡಿ ಸಿಕ್ಕಿದೆ, ನಾನು ವೀಡಿಯೋದಲ್ಲಿ ಹಾಕಿದ್ದೆ, ಎದ್ದು ರೆನಾಲ್ಟ್ ಕೈಗರ್, ಅದೊಂದು ಸಿಕ್ಕಿತ್ತಷ್ಟೆ. ಅದು ಕೇವಲ ಓಡಿರೋದೇ 16,000 ಏನೋ ಓಡಿತ್ತಷ್ಟೇ. ಅದು ನೀಟ್ ಮೇಂಟೈನ್ ಮಾಡಿದ್ರು, ಅದು ಸ್ಪೇರ್ ವೆಹಿಕಲಾಗಿ ಯೂಸ್ ಮಾಡಿದ್ರು, ಪೆಟ್ರೋಲ್ ವೆಹಿಕಲ್ ಅದು. ಆ ಥರ ತುಂಬ ರೇರು, ತುಂಬ ಅಂದರೆ ತುಂಬ ರೇರ್. ಆ ಥರ ನಿಮಗೆ ಪ್ರಾಪರ್ ಮಿಂಟ್ ಕಂಡೀಷನ್ ಗಾಡಿ ಸಿಗೋದು. ಬಟ್ ಓಡಿದ ಮಾತ್ರಕ್ಕೆ ಅದು ಕೆಟ್ಟ ಗಾಡಿ ಅಂತಲ್ಲ, ಬಟ್ ಏನಾದರೂ ಒಂದು ಇದ್ದೇ ಇರುತ್ತೆ. ಸರಿನಾ? ಒಂದು ಸ್ಕ್ರ್ಯಾಚು, ಡೆಂಟ್ಗಳು, ಅಥವಾ ಸ್ವಲ್ಪ ಪಿಕಪ್ಪಲ್ಲಿ ಕಮ್ಮಿ ಇಶ್ಯೂಸ್ಗಳು, ಅಥವಾ ಡೀಸೆಲಲ್ಲಿ EGR ಅಥವಾ ಬೇರೆ ಬೇರೆ ಕಾರ್ಬನ್ ಇದೆಲ್ಲ ಡೆಪಾಸಿಟ್ ಆಗಿರುವಂಥದ್ದು, ಅಥವಾ ರಿಪ್ಲೇಸ್ಮೆಂಟ್ ವಿಂಡ್ಶೀಲ್ಡ್ ಆಗಿರುವಂಥದ್ದು, ಸಸ್ಪೆನ್ಷನ್ ಇಶ್ಯೂಗಳು, ಅಥವಾ ಕ್ಲಚ್ ಹಾರ್ಡಿರುವಂಥದ್ದು, ಈ ಥರದ್ದು ಏನಾದರೂ ಒಂದು ತರಲೇ ಇದ್ದೇ ಇರುತ್ತೆ. ಸೊ ಇದನ್ನ ಫಿಕ್ಸ್ ಆಗಬೇಡಿ. ಯೂಸ್ಡ್ ವೆಹಿಕಲ್ ತೊಗೊಳ್ತಿದ್ರೆ ನೀವು ಗಾಡಿದು ಪ್ರೈಸ್ ಬಿಟ್ಟು ಅದೆಲ್ಲ ಆಗುತ್ತೋ ಅದನ್ನು ಬಿಟ್ಟು, ಅದಲ್ಲದೆ ನಿಮಗೆ ಏನೂ ಇಲ್ಲ ಅಂದ್ರೂ 10,000 ರೂಪಾಯಿ ಅಷ್ಟಾದರೂ ಖರ್ಚು ಏನಾದರೂ ಒಂದು ಜನರಲ್ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಅಥವಾ ಗಾಡಿ ಏನೋ ಸಣ್ಣ ಪುಟ್ಟ ಇತ್ತು ಅಂದರೆ 10, 20, 30 ಆಗ್ಬೋದು. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೊಳ್ತಿರ್ಬೇಕು, ಇದನ್ನು ನೋಡಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಡೀಸೆಲ್ ವೆಹಿಕಲ್ನ ತೊಗೋಬಹುದಾ? ಇವಾಗೆಲ್ಲ ಬ್ಯಾನ್ ಅಂತ ಹೇಳ್ಬಿಡ್ತಾರೆ ಸಡನ್ನಾಗಿ ಗೌರ್ಮೆಂಟ್ ಅವರು. ಈಗ ದೆಹಲಿನಲ್ಲಿ ತಂದಂಗೆ ಸ್ಟ್ರಿಕ್ಟ್ ರೂಲ್ಸು ಕರ್ನಾಟಕದಲ್ಲಿ ತಂದುಬಿಟ್ರೆ ಹಿಂಗೆಲ್ಲ ಭಯ ಇರುತ್ತೆ. ಮತ್ತು ಅದನ್ನು ತೊಗೊಂಡ್ರೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತಾ, ಅದನ್ನು ಹೇಳ್ಬಿಡ್ತೀನಿ. ಸೊ ಡೀಸೆಲ್ ವೆಹಿಕಲ್ನ ಚೂಸ್ ಮಾಡೋವಂಥವ್ರು ಕೂಡ ಎಗೈನ್ ನಿಮ್ಮ ಯೂಸೇಜ್ ಜಾಸ್ತಿ ಇತ್ತು, ಅಥವಾ ನೀವು ಹೋಗೋದೇ ಹೈವೇಗೆ ಹೋಗ್ತೀನಿ, ಜಾಸ್ತಿ ಲೋಡ್ಗಳು ಹಾಕ್ಕೊಳ್ತೀನಿ ಅಂದರೆ 5 ಜನ ಕೂತ್ಕೊಳ್ತಾರೆ, ಲೋಡ್ಗಳು ಹೊಡಿಬೇಕು, ಹಿಂಗೆಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಡೀಸೆಲ್ ವೆಹಿಕಲ್ ಬೆಸ್ಟು. ಒಳ್ಳೆ ಟಾರ್ಕ್, ಗಾಡಿನ ಮಜಾ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋಂಥದ್ದು ಒಳ್ಳೆ ಟಾರ್ಕ್. ಅಲ್ಲಿ ತೊಗೊಂಡ್ರೆ 1.5 ಲೀಟರ್ ಇಂಜಿನ್ ಮೇಲ್ಗಡೆ ತೊಗೊಂಡ್ರೆ ನಿಮಗೆ ಒಳ್ಳೆ ಟರ್ಬೋ ಬೂಸ್ಟ್ ಎಫೆಕ್ಟ್ ಸಿಗುತ್ತೆ, ಒಳ್ಳೆ ಪಿಕಪ್, ಒಳ್ಳೆ ಫುಲ್ ಮೈಲೇಜ್ ಕೂಡ ನಿಮ್ಗೆ ಹಾಗೆ ಸಿಗುತ್ತೆ. ಬಟ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ಅದು ನಿಮ್ಮಿಷ್ಟ. ಡೀಸೆಲಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಫ್ಕೋರ್ಸ್ ಎಲ್ಲರೂ ಕೂಡ ಕ್ರಾಸ್ ಓವರೇ ಚೂಸ್ ಮಾಡ್ತಾರೆ, ಅಥವಾ ಪ್ರಾಪರ್ SUVಯನ್ನು ಚೂಸ್ ಮಾಡ್ತಾರೆ. SUV ಅಂತ ಹೇಳಿದ್ರೆ ಪ್ರಾಪರ್ ನಮ್ಮ ರೇರ್ ವೀಲ್ ಡ್ರೈವ್ ಯಾವ್ದು ಬರುತ್ತೋ, ಈ ಕ್ರಿಸ್ಟಾ ಆಗಿರ್ಬೋದು, ಅಥವಾ ಫಾರ್ಚುನರ್ ಆಗಿರ್ಬೋದು, ಅಥವಾ ಸ್ಕಾರ್ಪಿಯೋ ಕ್ಲಾಸಿಕ್ ಆಗಿರ್ಬೋದು, ಟಾಟಾ ಸಫಾರಿ ಹಳೇದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಸ್ವಲ್ಪ ರೇರ್ ವೀಲ್ ಡ್ರೈವ್ ಯಾವ ಬರುತ್ತೋ ಅಂದರೆ ಪ್ರಾಪರ್ ಬಾಡಿ ಆನ್ ಫ್ರೇಮ್, ಲ್ಯಾಡರ್ ಆನ್ ಫ್ರೇಮ್ ಇವೆಲ್ಲ ಕರೀತಾರಲ್ಲ. ಸೊ ಈ ಥರದ್ದು ನಿಮಗೆ ಪ್ರಾಪರ್ SUV ಕ್ಯಾಟಗರಿ ಇರೋ ಗಾಡಿಗಳನ್ನ ನೀವು ತೊಗೋಬೋದು. ಒಳ್ಳೆ ಕಂಫರ್ಟ್ ಇರುತ್ತೆ, ಅಫ್ಕೋರ್ಸ್ ಬಾಡಿ ರೋಲ್ ಇರುತ್ತೆ, ಆದರೆ ನಿಮಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್, ನಿಮಗೆ ಕ್ರಾಸ್ ಓವರ್ಗಿಂತ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಲ್ಯಾಡರ್ ಆನ್ ಫ್ರೇಮ್ ಚೇಸಿಸ್ ಇರೋ ಅಂಥದ್ದು ರೇರ್ ವೀಲ್ ಡ್ರೈವ್ ವೆಹಿಕಲ್ಗಳಲ್ಲಿ. ಡೀಸೆಲ್ ವೆಹಿಕಲ್ಗಳು ತೊಗೊಂಡ್ರೆ ಮೇಂಟೈನ್ ಜಾಸ್ತಿ ಬರುತ್ತೆ, ಇದು ಆ್ಯಕ್ಚುಲಿ ಇದೊಂದು ಮಿತ್ ಇದು. ಸೊ ಅದನ್ನು ನೀವು ರೇಂಜಲ್ಲಿ ನೀವು ಎನ್ಕ್ಯಾಶ್ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಪೆಟ್ರೋಲ್ ಗಾಡಿಗಿಂತ ಡೀಸೆಲ್ ರೇಂಜ್ ಜಾಸ್ತಿ ಬರುತ್ತೆ,
ಟಾರ್ಕ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಮೇಂಟೆನೆನ್ಸಲ್ಲಿ ಪ್ರಾಬ್ಲಿ ಅದರಲ್ಲೊಂದು 7,000 ಖರ್ಚಾಗುತ್ತೆ ಆಯಿಲ್ ಸರ್ವಿಸ್ ಅಂದರೆ, ಇದರಲ್ಲೊಂದು 10,000 ಅಂದ್ಕೊಳ್ಳಿ, ಒಂದು 3,000-4,000 ಡಿಫ್ರೆನ್ಸ್ ಬರ್ಬೋದು. ಆ 3,000-4,000 ಡಿಫ್ರೆನ್ಸ್ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಡೀಸೆಲ್ ಹಾಕ್ಸ್ತಾ ಆ ಕಿಲೋಮೀಟ್ರ್ ರೇಂಜ್ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ನೀವು ತೊಗೋಬೋದು. ಆ ಪವರು, ಪುಲ್ಲು, ಆ ಟಾರ್ಕ್ದು ಮಜಾ ಅದೆಲ್ಲನೂ ಕೂಡ ನಿಮಗೆ ಓವರ್ಕಮ್ ಮಾಡಿಬಿಡುತ್ತೆ. ಸೊ ಅದರರ್ಥ ನಿಮಗೆ ಪೆಟ್ರೋಲ್ ಡೀಸೆಲ್ ಅದು ಮ್ಯಾಟ್ರ್ ಆಗೋದಿಲ್ಲ ಅದರಲ್ಲಿ. ಸೊ ಹಂಗಾಗಿ ನನಗೇನು ಆ ಥರ ಬೆನಿಫಿಟ್ಸ್ ಸ್ಪೆಷಲ್ ಅಥವಾ ಕಡಿಮೆ ಇದೆ ಆ ಥರ ಯಾವತ್ತೂ ನಂಗೆ ಆ ಥರ ಅನಿಸಿಲ್ಲ. ಸೊ ಹಾಗಾಗಿ ನೀವು ಡೀಸೆಲ್ ವೆಹಿಕಲ್ ಕೂಡ ಕಣ್ಣು ಮುಚ್ಕೊಂಡು ತೊಗೋಬೋದು, ಬಟ್ ಪ್ರಾಪರಾಗಿ ಮೇಂಟೈನ್ ಮಾಡಿರೋಂಥ ಗಾಡಿನ ಮಾತ್ರ. ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪಿಸ್ಟನ್ಗಳಾಗಿರಲಿ ಅಥವಾ EGR ವ್ಯಾಲ್ವ್ಸ್ ಆಗಿರಲಿ ಅಥವಾ ಬೇರೆ ಏನಾರ ಟರ್ಬೋ ಲೀಕೇಜಸ್ಗಳು ಅಥವಾ ಆಯಿಲ್ ಸಂಪ್ ಲೀಕೇಜಸ್ಗಳು ಅಥವಾ ಗೇರ್ ಬಾಕ್ಸ್ ಇಶ್ಯೂಸ್ಗಳು ಅಥವಾ ಬೇರೆ ಇಂಜಿನ್ ಇಶ್ಯೂಸ್ಗಳು ಬರೋವಂಥ ಚಾನ್ಸಸ್ಗಳು ಇದ್ದರೆ ಸೊ ದಯವಿಟ್ಟು ಆ ಥರ ಗಾಡಿಗಳನ್ನ ಮುಟ್ಟಕ್ಕೆ ಹೋಗ್ಬಿಡಿ. ಯಾಕಂದರೆ ಅದಕ್ಕೆ ಒಂದು ಸಲ ಕೈ ಹಾಕ್ತು ಅಂತ ಹೇಳಿದ್ರೆ ಲಿಂಕ್ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಆಗಿ ಸ್ವಲ್ಪ ಖರ್ಚು ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಿಮ್ಮದು ಯೂಸೇಜ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಪೆಟ್ರೋಲ್ ಇಂಜಿನೇ ಪ್ರಿಫರ್ ಮಾಡಿ. ಇಲ್ಲ ಅಂತೇಳಿದ್ರೆ ಡೀಸೆಲ್ ಇಸ್ ದ ಬೆಸ್ಟ್ ಆಪ್ಷನ್ಸ್. ಇನ್ನು ಗೌರ್ಮೆಂಟ್ ಬ್ಯಾನ್ ಮಾಡಿಬಿಡುತ್ತೆ ಅದೆಲ್ಲ ಸುಳ್ಳು. ಹಂಗೆಲ್ಲ ಮಾಡಬೇಕಾದ್ರೆ ಫಸ್ಟ್ ಗೌರ್ಮೆಂಟ್ ಎಷ್ಟೊಂದು ವೆಹಿಕಲ್ಗಳು ಬೀಜ. ಈಗ ಈ ದೆಹಲಿನಲ್ಲಿ ಬ್ಯಾನ್ ಆಗೋದಕ್ಕೆ ಬರೀ ಪಾಪ್ಯುಲೇಷನು ಅಥವಾ ವೆಹಿಕಲ್ದು ಪೊಲ್ಯೂಷನ್ನು ಅಥವಾ ಅದರದ್ದು ಪಾಪ್ಯುಲೇಷನ್ನು ಒಂದೇ ಕಾರಣ ಅಲ್ಲ. ಸೊ ಅಲ್ಲಿ ಏನು ನಿಮಗೆ ದಟ್ಟವಾದ ಮಂಜಾಗಿರಲಿ, ದಟ್ಟವಾದ ಹೊಗೆ ಏನಾಗುತ್ತೆ ಅದು ಪ್ರಕೃತಿಯಲ್ಲಿ ಹಾಗೆ ಡೆಪಾಸಿಟ್ ಆಗುತ್ತೆ. ಅದು ನಿಮಗೆ ಹೊರಗಡೆ ಹೋಗೋದಿಲ್ಲ. ಬಿಕಾಸ್ ಅದು ಹಿಮಾಲಯ ಪರ್ವತ ಅಡ್ಡ ಇದೆ, ಅದೇನು ಬಿಡಿ, ಅದನ್ನ ಹುಡುಕ್ತಾ ಹೋದರೆ ಫಿಸಿಕ್ಸು ಏನೋ ಜಿಯೋಗ್ರಫಿ ಹುಡುಕ್ತಾ ಹೋದರೆ ಬೇಜಾನಿದೆ. ಅದೆಲ್ಲ ಇವಾಗ ಹೇಳಿದ್ರೆ ನನಗೂ ತಿಕ್ಲಿ ಹಿಡಿಯುತ್ತೆ, ನಿಮಗೂ ತಿಕ್ಲಿ ಹಿಡಿಯುತ್ತೆ. ಬಟ್ ಅಲ್ಲಿ ಏನು ಪೊಲ್ಯೂಷನ್ ಹೊರಗಡೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡ್ ಏನು ಬರುತ್ತೋ ಅದು ಪ್ರಕೃತಿಯಲ್ಲಿ ಡೆಪಾಸಿಟ್ ಆಗುತ್ತೆ. ಅದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಬಂದು ಈ ಡೀಸೆಲ್ ಗಾಡಿಗಳು. ಸೊ ಅದು ಒಂದು ಮೇಜರ್ ರೀಸನ್ ಅಲ್ಲಿ ಬ್ಯಾನ್ ಆಗೋದಕ್ಕೆ. ಸೊ ಅಲ್ಲಿಗಿಂತನೂ ವೆಹಿಕಲ್ ಪಾಪ್ಯುಲೇಷನ್ ನಮ್ಮ ಬೆಂಗಳೂರಿನಲ್ಲಿದೆ, ಮುಂಬೈಯಲ್ಲಂತೂ ಬೇಜಾನಿದೆ, ಹೈದ್ರಾಬಾದ್ ಅಫ್ಕೋರ್ಸ್ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕೂಡ ಇದೆ. ಒಂದು ವೇಳೆ ಮಾಡೋದಾಗಿದ್ರೆ ಬೆಂಗಳೂರಿಗಿಂತನೂ ಜಾಸ್ತಿ ಇರೋಂಥ ವೆಹಿಕಲ್ ಪೊಲ್ಯೂಷನು ಪಾಪ್ಯುಲೇಷನ್ ಎರಡೂ ಜಾಸ್ತಿ ಇರೋಂಥದ್ದು ಎಷ್ಟೊಂದಿದೆ. ನಮ್ಮ ಕಲ್ಕತ್ತಾ ಇದೆ, ಮುಂಬೈ ಇದೆ, ಆಮೇಲೆ ಬೆಂಗಳೂರು ಕೂಡ ಜಾಸ್ತಿನೇ ಇದೆ ಇವಾಗ. ಬಟ್ ಅದೊಂದು ಲಿಮಿಟಿಂದ ಆಗ್ತಾ ಬರುತ್ತೆ. ಫಸ್ಟು 20 ವರ್ಷಕ್ಕಿಂತ ಹಳೆ ವೆಹಿಕಲ್ಗಳು ತುಂಬ ಇದೆ, ಅದಾಗುತ್ತೆ. ಆಮೇಲೆ ಗೌರ್ಮೆಂಟ್ ವೆಹಿಕಲ್ಸ್ಗಳು, ಹೆವಿ ವೆಹಿಕಲ್ಸ್ಗಳಿದೆ, ಅದಾಗಬೇಕು. ಗೌರ್ಮೆಂಟ್ ಆಫೀಸರ್ಸ್ ವೆಹಿಕಲ್ಗಳಿದೆ, ಅದಾಗಬೇಕು. ಆಮೇಲೆ ಎಲ್ಲೋ ಬೋರ್ಡ್ಗಳು ಬರುತ್ತೆ, ಎಲ್ಲೋ ಬೋರ್ಡ್ಗಳು FC ಕಟ್ಕೊಂಡು ಪಾಪ ಓಡಿಸ್ತಾನೆ ಅವರ, ಅದೆಲ್ಲ ಮುಗಿಬೇಕು. ಅದೆಲ್ಲ ಮುಗಿದ ಮೇಲೆ ವೈಟ್ ಬೋರ್ಡಿಗೆ ಬರಬೇಕು. ಅದು ತುಂಬ ಫಿಲ್ಟ್ರೇಷನ್ಸ್ಗಳಿವೆ. ಅಷ್ಟು ಸುಲಭವಾಗಿ ನಿಮಗೆ ಡೀಸೆಲ್ ಗಾಡಿಗಳನ್ನ ಏಕಾಏಕಿ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ, ಸರಿನಾ? ತುಂಬ ಕಷ್ಟ ಇದೆ, ತುಂಬ ಟೈಮ್ ತೊಗೊಳುತ್ತೆ. ಆಗೋದೇ ಇಲ್ಲ ಅಂತಲ್ಲ, ಅಥವಾ ಈಗಲೇ ಆಗಿಬಿಡುತ್ತೆ ಅಂತನಲ್ಲ, ಅದೊಂದು ಟೈಮ್ ಬರುತ್ತೆ. ಬಟ್ ಅದಕ್ಕಂತ ಹೇಳಿ ಇವಾಗಲೇ ಹೆದರ್ಕೊಳ್ಳೋದೇನಿಲ್ಲ. ಯಾಕಂದರೆ ನೀವು ಪೆಟ್ರೋಲ್ ಇಂಜಿನ್ ಲೈಫಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ನೋಡಿಸ್ಬೋದು. EV ಯಾವಾಗಲೂ ಇರುತ್ತೆ, ನೀವು ಓಡಿಸ್ಬೋದು. ಹೈಬ್ರಿಡ್ ಕೂಡ ಆಲ್ರೆಡಿ ಇವಾಗಿದೆ, ಯಾವಾಗ ಬೇಕಾದ್ರೂ ಓಡಿಸ್ಬೋದು. ಬಟ್ ಒಂದು ಸಲ ಡೀಸೆಲ್ ಎಸ್ಪೆಷಲಿ BS4 ಇಂಜಿನ್ ಏನಿದೆಯೋ ಅದು ಲೈಫ್ ಇನ್ನು ಮತ್ತೆ ಬರೋದಿಲ್ಲ. ಇನ್ನು ಹೊಸದಾಗಿ BS4 ಡೀಸೆಲ್ ಇಂಜಿನ್ ಉತ್ಪಾದನೆ ಆಗಲ್ಲ. ಈಗ BS6 ಹಾಗೆ ಎಲ್ಲ ಎಡೋತಾ ಇದ್ದಾರೆ, ಎಲ್ಲ ಗೊತ್ತು. DPF ಕ್ಲಾಗಿಂಗ್ ಎಲ್ಲ ಇಶ್ಯೂಸ್ಗಳು ಬರ್ತಿದೆ. ಬಟ್ BS4ಅಲ್ಲಿ ಯಾವ ರೀತಿ ಇಶ್ಯೂಸ್ಗಳು ಜಾಸ್ತಿ ಇಲ್ಲ. ಸೊ ಆ ಥರ ಆ ಇಂಜಿನ್ದು ಮಜಾ ನಿಮಗೆ ಫ್ಯೂಚರಲ್ಲಿ ಸಿಗೋದಿಲ್ಲ, ಅದನ್ನು ಅನುಭವಿಸೋದಕ್ಕಾಗಲ್ಲ. ಸೊ ಅದನ್ನು ಅನುಭವಿಸ್ಬೇಕಂದ್ರೆ ಅಟ್ ಪ್ರೆಸೆಂಟ್ ಈಗಿನ ಕಾಲಘಟ್ಟದಲ್ಲಿ ಏನಿದೆಯೋ BS4 ಎಡಿಷನ್ ಏನಿದೆಯೋ ಅದರಲ್ಲಿರೋ ಡೀಸೆಲ್ ಇಂಜಿನ್ದು ಮಜಾ ನೀವು ಅನುಭವಿಸ್ಬೇಕು. ಸೊ ಅದಕ್ಕೆ ನೀವು ಯಾವುದೋ ಅಡ್ಡ ಬರುತ್ತೆ ಹಾಗೇನು ತಲೆಯಲ್ಲಿ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಕಡಿಮೆ ಬಜೆಟ್ನಲ್ಲಿ ಕೂಡ BS4 ಡೀಸೆಲ್ ಇಂಜಿನ್ ಗಾಡಿಗಳು ಬೇಜಾನಿದೆ. ಡಸ್ಟರ್ ಇದೆ, ಸ್ವಿಫ್ಟಲ್ಲಿದೆ, ಬ್ರಿಜಾನಲ್ಲಿದೆ, ಬಲಿನೋನಲ್ಲಿದೆ, ಮತ್ತು ಕ್ರಿಸ್ಟಾನಲ್ಲಿದೆ, ಇನೋವಾನಲ್ಲಿದೆ. ಇನೋವಾನ ಕಡಿಮೆಗೆ ಸಿಗುತ್ತೆ. ಇನೋವಾನಲ್ಲಿ ಸಾಕಾಗಿರೋದು ಒಳ್ಳೆ ಗಾಡಿ. ಓಲ್ಡ್ ಫಾರ್ಚುನರ್ 3 ಲೀಟರ್ದಿದೆ. ಸಫಾರಿ ಇದೆ, ಟಾಟಾ ಸಫಾರಿ ಸ್ಟ್ರಾಮ್ ಇದೆ. ಎಂಥ ಗಾಡಿ ಗೊತ್ತಾ ಅದು ಫಾರ್ಚುನರ್ಗೆ ಟಕ್ಕರ್ ಕೊಡುವಂಥ ಗಾಡಿ ಅದು. ಏನು ಮಾಡೋದು, ಅದ್ರದ್ದು ಮೋಲ್ಡ್ ಇಲ್ಲ, ಅದರದ್ದು ಸ್ಪೇರ್ ಪಾರ್ಟ್ಸ್ಗಳು ಪ್ರಾಪರ್ ಅವೈಲೇಬಿಲಿಟಿ ಇಲ್ಲ, ಮೈಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಅಂದ್ಬಿಟ್ರೆ ಸೂಪರ್ ಗಾಡಿ ಟಾಟಾ ಸಫಾರಿ. ಹೆಸರು ತಕ್ಕಂಗೆ ಅದು ಸಫಾರಿನೇ ಅದು, ಅಂಥ ಅದ್ಭುತವಾದ ಗಾಡಿ. ಅವೆಲ್ಲ ನಮಗೆ ಮತ್ತೆ ಸಿಗೋದಿಲ್ಲ. ಇವಾಗಿರೋ ಟಾಟಾ ಸಫಾರಿ ಕರ್ಮಕಾಂಡ, ಚೆನ್ನಾಗಿಲ್ಲ. ಆವಾಗಿಂದು ಸೂಪರ್. ಇವಾಗ ಡಸ್ಟರ್ ಚೆನ್ನಾಗಿದೆ, ಈಗ ಬಂದಿರೋದು ಚೆನ್ನಾಗೇ ಇದೆ, ಬಟ್ ಆಗಿದ್ದಂಗಿಲ್ಲ. ಸೊ ಅದು ಜನ್ರೇಷನ್ ಮುಗಿದೋಯ್ತು. ಮತ್ತೆ ನೀವು ಅದನ್ನು ಆ ಮಜಾನ ನೀವು ಫೀಲ್ ಮಾಡೋಕ್ಕಾಗಲ್ಲ. ಇನ್ನು ಅದಂತರ ಆ್ಯಂಟಿಕ್ ಪೀಸ್ ಆಗ್ತಾ ಹೋಗ್ತಾ ಬರುತ್ತೆ ಡೇ ಬೈ ಡೇ. ಸೊ ಹಾಗೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಕಡಿಮೆ ಬಜೆಟ್, ಬಿಲೋ 5 lakh ಇಟ್ಸ್ ಸೇಫ್ಟಿ. ಸೊ ಆ ಥರದ ನೀವು ನೋಡಿ ಬಿಲೋ 5 ಎಲ್ಲ ಹೇಳಿದ್ದು ಇಷ್ಟು ಬಂದುಬಿಡುತ್ತೆ. ಫಾರ್ಚುನರ್ ಒಂದು ಬಿಟ್ಟು ತುಂಬ ಗಾಡಿಗಳು ಬರುತ್ತೆ. ತುಂಬ ಪೆಪ್ಪಿ ಡೀಸೆಲ್ ಇಂಜಿನ್ಗಳು ಗಾಡಿಗಳು ಬೇಜಾನಿದೆ ನಿಮಗೆ. ಸ್ವಿಫ್ಟಿಂದ ಹಿಡಿದು ಟಾಟಾ ಸಫಾರಿ ಸ್ಟ್ರಾಮ್ವರೆಗೂ ಇದೆ. ಫಾರ್ಚುನರು, ಸ್ಕಾರ್ಪಿಯೋ. ನಿಮಗೆ ಫಾರ್ಚುನರ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಬಟ್ ಎನಿವೆ ಅದು ಕೂಡ ಕೌಂಟ್ ಮಾಡಿಕೊಂಡ್ರು ಅದು ಇನ್ನೂ ಅಮೇಝಿಂಗ್ ಆಗಿರೋ ಗಾಡಿಗಳು. ಟಾಟಾ ಸಫಾರಿ ಸ್ಟ್ರಾಮ್ ಆಗಿರಬಹುದು, ಕ್ಲಾಸಿಕ್ ಆಗಿರಬಹುದು, ಸ್ಕಾರ್ಪಿಯೋದಲ್ಲಿ
ಎಂತೆಂಥ ಅದ್ಭುತವಾದಂಗೆ ಇನ್ನೂ ಹುಡುಕ್ತಾ ಅವರು ಎಷ್ಟು ಹೆಸರುಗಳಿದೆ ಗೊತ್ತಾ, ಎಂತೆಂಥ ಇಂಜಿನ್ಗಳಿದೆ ಗೊತ್ತಾ. ಫಾರ್ಡಲ್ಲಿ ಎಂಥ ಇಂಜಿನ್, ಈಕೋಸ್ಪೋರ್ಟ್ ಮೊನ್ನೆ ತನಕ ವೀಡಿಯೋ ಮಾಡಿದ್ದೆ, ಎಂಥ ಪೆಪ್ಪಿ ಇಂಜಿನ್ ಗೊತ್ತಾವಲ್ಲ. ಅದ್ರದ್ದು ಮಜಾ ನೀವು ನೆಕ್ಸ್ಟ್ ಅನುಭವಿಸೋದಕ್ಕಾಗಲ್ಲ. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಜ್ಜಾ ಮಾಡಿ ಡೀಸೆಲ್ ಇಂಜಿನ್ ತೊಗೊಂಡು ಉಡಾಯಿಸ್ಬಹುದು, ಅಷ್ಟು ಮಜವಾಗಿರ್ತದೆ. ಆ್ಯಂಡ್ ತುಂಬ ಜನ ಹೇಳ್ತಿರ್ತಾರೆ ಹಳೇದೆಲ್ಲ ಹೋಗ್ತಾ ಇರ್ತದೆ ಮತ್ತು ಮೈಲೇಜಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಆಗಲಿ ಬಿಡಿ, ಏನಾಗುತ್ತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೈಲೇಜಿಂದ ನೀವೇನು ತಾಜ್ ಮಹಲ್ ಕಟ್ಬಿಡೋದಿಲ್ಲ. ಸೊ ಅದನ್ನು ತಲೆಯಿಂದ ತೆಗೆದುಬಿಡಿ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೈಲೇಜ್ ಕಮ್ಮಿ ಬರುತ್ತೆ, ಬರಲಿ ಬಿಡಿ, ಏನು ಪ್ರಾಬ್ಲಮ್. ಅದಕ್ಕೆ ತಕ್ಕಂಗೆ ಅದೇನೋ ಕೊಡುತ್ತೆ, ನಮಗೆ ಎಕ್ಸ್ಟ್ರಾ ಏನೋ ಕೊಡುತ್ತೆ. ಇಲ್ಲಿ ಮೈನಸ್ ಆಗಿ ಇನ್ನೆಲ್ಲೋ ಪ್ಲಸ್ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ತಲೆ ಕೆಡ್ಸ್ಕೊಬೇಕಾದ್ರು ಬಜೆಟ್, ಮೇಂಟೆನೆನ್ಸ್, ಯಾವ ಡೀಸೆಲ್ ಇಂಜಿನ್ ಉತ್ತಮ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಡೀಸೆಲ್ ಇಂಜಿನ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡ್ರೆ ನೀವೀಗ ಗಾಡಿನ ಚೂಸ್ ಮಾಡಿ. ಅಫ್ಕೋರ್ಸ್ ಪೆಟ್ರೋಲ್ ಇಂಜಿನ್ ಕೆಟ್ಟದ್ದ? ಖಂಡಿತ ಇಲ್ಲ, ಸೂಪರಾಗಿದೆ. ಅದನ್ನು ಕೂಡ ನನ್ನ ಫಸ್ಟ್ ಗಾಡಿ ಕೂಡ ಪೆಟ್ರೋಲ್ ಇಂಜಿನ್ನೇ, ತುಂಬ ಚಿಕ್ಕದು 1.2 ಲೀಟರ್ ತೊಗೊಂಡಿದ್ದು. ಅತ್ತೆ ಎಂತೆಂಥ ಹಳ್ಳ ಕೊಳ್ಳಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂದರೆ ನೀವು ನಂಬೋಕ್ಕೆ ಆಗಲ್ಲ. ಅಂತ ಅದಕ್ಕೆ 3 ದಿವಸದಲ್ಲೇ ಅದು 1400 ಕಿಲೋಮೀಟ್ರ್ ರೌಂಡ್ಸ್ ವಿತ್ ರೆಸ್ಟು ಕೊಟ್ಟು ನೈಟಲ್ಲಿ ನಿದ್ದೆ ಮಾಡಿ ಅಷ್ಟು ಓಡಿಸಿದ್ರು ಕೂಡ ಗಾಡಿಗೆ ಸ್ಟ್ರೆಸ್ಸೇ ಆಗಿಲ್ಲ. ಅದು 6 ಜನ ಕೂರಿಸ್ಕೊಂಡು ಹೊಡೆದ್ರು ಕೂಡ, ಚಿಕ್ಕ ಗಾಡಿನ 6 ಜನ ಕೂರಿಸ್ಕೊಂಡ್ರು ಕೂಡ ಅಷ್ಟೇ ಮಜಾ ಕೊಡ್ತಿದ್ದಂಥ ಗಾಡಿಗಳು. ಹಾಗೇನಿಲ್ಲ, ಅದು ಇವರ ವಿಶ್ ಅಷ್ಟೇ. ಪೆಟ್ರೋಲ, ಡೀಸೆಲ್ಲ, ಹೈಬ್ರಿಡ, ಅದು ನಿಮ್ಮ ಇಷ್ಟ. ಸೊ ಯಾವ್ದು ತೊಗೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ. ನಿಮ್ಮದು ನೆಕ್ಸ್ಟ್ ತೊಗೊಂಡ್ಮೇಲೆ ಮೈಂಟೆನೆನ್ಸ್ಗಳು, ಫ್ಯೂಯಲ್ ಆಗುತ್ತೆ, ಫ್ಯೂಯಲ್ ಕಾಸ್ಟು, ಮತ್ತು ನಿಮ್ಮದು ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೀವು ದಯವಿಟ್ಟು ಯೂಸ್ಡ್ ವೆಹಿಕಲ್ಗಳಿಗೆ ಲೋನ್ ಹಾಕಿ ತೊಗೊಳಕ್ಕೆ ಹೋಗಬೇಡಿ. ತೀರಾ 1 ಲಕ್ಷ 2 ಲಕ್ಷ ಶಾರ್ಟೇಜ್ ಇತ್ತು ಅಂತ ಹೇಳಿದ್ರೆ ಕೈ ಬದಲು ಸಾಲನೋ ಅಥವಾ ಗೋಲ್ಡ್ ಅಡಮಾನ ಇಡೋದು, ಬೇರೆ ಏನಾದರೂ ತರಲೆ ಕೆಲಸ ಮಾಡಿ. ಬಟ್ ಗಾಡಿ ಮೇಲೆ ಲೋನ್ ತೊಗೊಳಕ್ಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ EMI ಕೂಡ ಜಾಸ್ತಿ ಇರುತ್ತೆ, ಮಾಡೋಕ್ಕೆ ಹೋಗಬೇಡಿ. ಈ ಸರ್ಕಸ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು ತೊಗೊಂಡ್ರೂ ಕೂಡ FC 2035ವರೆಗೂ ಇರೋ ಹಾಗೆ ಅಟ್ಲೀಸ್ಟ್ ನೋಡ್ಕೊಳ್ಳಿ. ಇಲ್ಲಿಂದ ತೊಗೊಳಂಗಿದ್ರೆ, ಈ ವಿಡಿಯೋ ನೋಡಿ ಇಲ್ಲಿಂದ ನೀವು ತೊಗೊಳ್ತೀನಿ ಅಂದರೆ ಡೀಸೆಲ್ ವೆಹಿಕಲ್ ತೊಗೊಳಂಗಿದ್ರೆ ಆ FC 35ವರೆಗೂ ಇರೋ ಹಾಗೆ ನೋಡ್ಕೊಳ್ಳಿ. ಅದು ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಇಲ್ಲ ನಿಮ್ಗೆ ಇನ್ನೊಂದು 2-3 ವರ್ಷದಲ್ಲಿ ನಾನು ಚೇಂಜ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ 30, 31, 32, 33 ಅಂದರೆ 2015-16 ಆ್ಯಂಡ್ ಎಬವ್ ಕೂಡ ನೀವು ನೋಡಬಹುದು ಅಂತ ಅರ್ಥ. 2050 ಮ್ಯಾನುಫ್ಯಾಕ್ಚರಿಂಗ್ಗೆ 2030 ಅಂದರೆ 15 ವರ್ಷ ಡೀಸೆಲ್ಗೆ ಇಲ್ಲಿ ನಮ್ಮ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಫಸ್ಟ್ FCಗೆ ಓಪನ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ FCನೂ ಸಿಗುತ್ತೆ ನಿಮಗೆ, ಆರಾಮಾಗಿ ನೀವು ತೊಗೊಂಡು ಓಡಿಸ್ಕೋಬೋದು. ಬಟ್ ಮೈಂಟೈನ್ ಕೂಡ ನೀವು ಹಾಗೆ ಮಾಡ್ತಾರೆ, ಚೆನ್ನಾಗಿ ಓಡಿಸ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ 1 ಸಲ ಆದ್ರೂ ಡೀಸೆಲ್ ಇಂಜಿನ್ ಓಪನ್ ಮಾಡಿ. ಅಟ್ಲೀಸ್ಟ್ ವಾರಕ್ಕೆ 1 ಸಲ ಅಥವಾ 10 ದಿವಸಕ್ಕೆ 1 ಸಲ ಆದ್ರೂ ಪೆಟ್ರೋಲ್ ಗಾಡಿನ ಓಡಿಸೋಂಗೆ ನೋಡ್ಕೊಳ್ಳಿ. ಇಲ್ಲಾಂದರೆ ತೊಗೊಳಕ್ಕೆ ಹೋಗಿ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಡಿಸೈನ್ ಮಾಡ್ಕೊಳ್ಳಿ. ಸುಮ್ಮನೆ ಓವರಾಗೆ ದೊಡ್ಡ ಗಾಡಿ ತೊಗೊಂಡ್ಬಿಡ್ತೀನಿ ಅಥವಾ ಬೇರೆ ಬೇರೆ ಗಾಡಿಗಳು ತೊಗೊಂಡ್ಬಿಡ್ತೀನಿ, ಪ್ರೀಮಿಯಮ್ ಸೆಗ್ಮೆಂಟ್ ಗಾಡಿಗಳು ತೊಗೊಂಡ್ಬಿಡ್ತೀನಿ, ಹಂಗೆಲ್ಲ ಕೈ ಹಾಕಕ್ಕೆ ಹೋಗಬೇಡಿ. ಮತ್ತು ನಾನು ಇಷ್ಟೊತ್ತು ಹೇಳಿದ ಯೂಸ್ಡ್ ವೆಹಿಕಲ್ಗಳೆಲ್ಲ ಕೂಡ ಮಿಡ್ ಸೆಗ್ಮೆಂಟ್, ಮ್ಯಾಕ್ಸಿಮಮ್ ಅಂದರೆ ಇನೋವಾ ಅಷ್ಟೇ. ಇನೋವಾ ಕ್ರಿಸ್ಟಾ, ಟಾಟಾ ಸಫಾರಿ ಸ್ಟಾಮು ಈ ಥರದಷ್ಟೇ. ಬಟ್ ನೀವು ಡೀಸೆಲ್ನಲ್ಲಿ ಅಥವಾ ಹಳೆಯ ಗಾಡಿಗಳಲ್ಲಿ, ಪೆಟ್ರೋಲ್ ಇಂಜಿನ್ ಗಾಡಿಗಳಲ್ಲಿ BMW, ಆಡಿ ಇವೆಲ್ಲ ತೊಗೊಳ್ತೀನಿ ಅಂದರೆ ನಿಮ್ಮ ಸಂಬಳ ನಿಮ್ಮ ಕೈಗೆ ಎಲ್ಲ ಕಟ್ಟಾಗಿ 1.5 ಲಕ್ಷ ಸಿಗ್ತಾಯಿದ್ರೆ ತೊಗೊಳ್ಳಿ. ಇಲ್ಲ ಅಂದರೆ ಮೈಂಟೈನ್ ಮಾಡೋದು ಕಷ್ಟ. ಓಕೆ, ಥ್ಯಾಂಕ್ ಯು ಸೊ ಮಚ್, ಬೈ ಬೈ.